ಚೆಕ್ ಚೆಕ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೇದಿನಿ ಕೆಳಮನೆ ಅಂತ. ನಾನು ಪೆಪ್ಪೆ ಸಿನಿಮಾದಲ್ಲಿ ಪ್ರಭಾ ಅನ್ನೋಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನಿನ್ನೆಷ್ಟೇ ಮೊನ್ನೆನೆ ಬಿಟ್ಟು ಇದು ನಮ್ಮ ಫ್ಯಾಮಿಲಿ ಟ್ರೀನ ಹಾಕಿದ್ದಾರೆ. ಸೊ ಅದರಲ್ಲಿ ಮಲಬಾರಿ ಫ್ಯಾಮಿಲಿ ಅಂತ ನಾವೆಲ್ಲ ಕಡೆ ನಾವೇ ಹೋಗ್ತಾ ಇರ್ತೀವಿ. ತುಂಬ ಯೂನಿಟ್ ಇದೆ ನಮಗೆ. ಸೊ ನಾನು ಪ್ರಭಾ ಅಂತ ತುಂಬ ಪವರ್ಫುಲ್ ಆಗಿರುವಂಥ ಕ್ಯಾರೆಕ್ಟರ್. ಅದು ಒನ್ ಆಫ್ ದ ಬೆಸ್ಟ್ ವಿಮೆನ್ ಕ್ಯಾರೆಕ್ಟರ್ಸ್ ದಟ್ ಇಸ್ ರಿಟನ್. ಸೊ ಅಷ್ಟೇ. ನನ್ನ ಹೆಸರು ಶಿವಕುಮಾರ್ ಅಂತ. ನಾನು ಈ ಚಿತ್ರದಲ್ಲಿ ಮೊಗ್ಗು ಅಂತ ಒಂದು ಪಾತ್ರ ಮಾಡಿದ್ದೀನಿ. ನಮಸ್ಕಾರ. ನನ್ನ ಹೆಸರು ಕಲಾಗಂಗೋತ್ರಿ ಕಿಟಿ ಅಂತ. ಪೆಪೆ ಸಿನಿಮಾದಲ್ಲಿ ನಾನು ಮಲ್ಪೆ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮಯೂರ್ ಪಟೇಲ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಸುಮಾರು ವರ್ಷಗಳಿಂದ ನಾನು ಸಿನಿಮಾದ ರಂಗದಲ್ಲಿ ಬ್ರೇಕ್ ತಗೊಂಡಿದ್ದೆ. ಇವಾಗ ಮತ್ತೆ ಗುಣನಾಗಿ ಪೆಪ್ಪೆಯಲ್ಲಿ ಬರ್ತಾ ಇದ್ದೀನಿ, ಕಾಣಿಸ್ತಾ ಇದ್ದೀನಿ. ನೀವು ಸಿನಿಮಾ ನೋಡಿದ್ರೆ ಗುಣನ ಬಗ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀರಾಮ್ ಅಂತ. ಸೊ ಪೆಪ್ಪೆದಲ್ಲಿ ನಾನು ಒಂದು ಶೆಟ್ಟಿ ಅನ್ನೋ ಪಾತ್ರ ಮಾಡಿದ್ದೀನಿ. MLA ಪ್ರೆಸೆಂಟ್ MLA ಪಾತ್ರ ಅದು. ಸೊ ಎಲ್ರಿಗೂ ನಮಸ್ಕಾರ. ನಾನು ವಿನಯ್, ಪೆಪ್ಪೆಯಲ್ಲಿ ಪೆಪ್ಪೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಾನು ಕಾಜಲ್ ಕುಂದನ್ ಅಂತ. ನಾನು ಸಿಂಧು ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಉದಯ್ ಅಂತ, ಉದಯ್ ಶಂಕರ್. ನಾನು ಪ್ರೊಡ್ಯೂಸರ್. 10 ದಿನದಿಂದ ಲಾಂಚ್ ಆಗಿತ್ತು. ಸೊ ಎಲ್ಲರಿಂದ ತುಂಬ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ, ತುಂಬ ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ. ಎಲ್ಲರಲ್ಲೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿದೆ. ತುಂಬ ಖುಷಿ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ ಒಂದು 2.5 years ಜರ್ನಿ. ನಮ್ಮೆಲ್ಲರ ಪ್ರೀತಿ ಶ್ರಮ ಈ ಸಿನಿಮಾದಲ್ಲಿದೆ. ಅದರಿಂದ ನಿಮ್ಮೆಲ್ಲರಿಗೂ ರೀಚ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ August 30ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಅದಕ್ಕೆ ಈಗ ಪ್ರೆಸ್ ಮೀಟ್ ಬಂದು ಏನು ವಿಷಯ ಅಂದರೆ, ಈ ಸಿನಿಮಾನ ನೀವು ಹೇಗೆ ಪರ್ಸೀವ್ ಮಾಡಬೇಕು, ಹೇಗೆ ಸಿನಿಮಾನ ನೋಡಬೇಕು, ಹೇಗೆ ಇದನ್ನ ಪ್ರೋತ್ಸಾಹಿಸಬೇಕು ಅಂತ ಕೇಳೋಕೆ ಈ ಪ್ರೆಸ್ ಮೀಟ್ ಕೂಡ. ಸೊ ನಿಮ್ಮ ಹತ್ರ ನನ್ನ ಪ್ರಶ್ನೆ ಇದ್ರೆ ಫಸ್ಟ್ ನಾನು ಉತ್ತರಿಸ್ತೀನಿ. ಪೆಪ್ಪೆ ಅಂದ್ರೆ ಆಕ್ಚುಲಿ ಕ್ಯಾರೆಕ್ಟರ್ ಹೆಸರು ಪ್ರದೀಪ ಅಂತ. ಸೊ ಶಾರ್ಟ್ ಫಾರ್ಮ್ ಅಲ್ಲಿ ಪೆಪ್ಪೆ. ಆಮೇಲೆ ಇನ್ನೊಂದೇನಂದ್ರೆ, ಈಗ ಕೇರಳ ಅಲ್ಲಿ ಫುಟ್ಬಾಲ್ ನ ತುಂಬಾ ಆಚರಿಸ್ತಾರೆ. ನಾವು ಹೇಗೆ ಕ್ರಿಕೆಟ್ ಆಚರಿಸ್ತೀವಿ, ಕೇರಳ ಅಲ್ಲಿ ಫುಟ್ಬಾಲ್ ತುಂಬಾ ಆಚರಿಸ್ತಾರೆ. ಪೆಪ್ಪೆ ಬಂದ್ಬಿಟ್ಟು ಒಂದು ಯುರೋಪಿಯನ್ ಫುಟ್ಬಾಲರ್ ಹೆಸರು. ಸೊ ಅದರಿಂದ ಇನ್ಸ್ಪೈರ್ ಆಗಿ ಡೈರೆಕ್ಟರ್ ಮೋಸ್ಟ್ಲಿ ಈ ಕ್ಯಾರೆಕ್ಟರ್ ಕೂಡ ಅದೇ ಹೆಸರು ಇಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲ, ಅದು ಹಿಡ್ಕೊಳಕ್ 10 ವರ್ಷ ಆಗಿದೆ. ಈಗ ಸಡನ್ ಆಗಿ ಇಟ್ಕೊಂಡಿಲ್ಲ, 10 ವರ್ಷ ಆದ್ಮೇಲೆ ಇಟ್ಕೊಂಡಿರೋದು. ಬಟ್ ಆ ಕತೆಗೆ ಬೇಕಾಗಿತ್ತು, ಆ ಕ್ಯಾರೆಕ್ಟರ್ಗೆ ಬೇಕಾಗಿತ್ತು. ಕೆಲವೊಂದು ಕತೆ ಗಿಟಾರ್ ಮೂಲಕ ಹೇಳ್ಬೇಕು, ಕೆಲವೊಂದು ಕತೆ ಊದ್ ಮೂಲಕ ಹೇಳ್ಬೇಕು, ಕೆಲವೊಂದು ಕತೆ ಈ ತರ ಏನಿಂದ ಮಚ್ ಮೂಲಕ ಹೇಳ್ಬೇಕು. ಸೊ ಅದೇ ರೀತಿ ಪೆಪ್ಪೆ ಆ ಥರ ಒಂದು ಕತೆ ಅನ್ಸುತ್ತೆ. ಅದಕ್ಕೋಸ್ಕರ ಇದ್ರ ಮೂಲಕ ಹೇಳಿದ್ರೆ ಬಹುಶಃ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ. ಕರೆಕ್ಟ್. ಅದು ನಮ್ಮ ಕ್ಲೈಮ್ಯಾಕ್ಸ್ ಪೋರ್ಷನ್. ಆಮೇಲೆ ನಮ್ಮ ಇಡೀ ಸಿನಿಮಾದು ಮುಗ್ದಿ ಲಾಸ್ಟ್ ಕುಂಬಳಕಾಯಿ ಹೊಡೆಯೋ 4-5 ದಿನ ಶೂಟ್ ಮಾಡಿತ್ತು ಸಕಲೇಶ್ಪುರಲ್ಲಿ. ಆಲ್ಮೋಸ್ಟ್ ಒಂದು 30-40 ಜನ ಫೈಟರ್ಸ್ ಜೊತೆ ರವಿ ವರ್ಮ ಅವರು ಕೊರಿಯೋಗ್ರಫಿ ಮಾಡಿದ್ರು. ನಂಗೆ ರವಿ ವರ್ಮ ಅವ್ರ ಕೊರಿಯೋಗ್ರಫಿ ಮುಂಚೆಯಿಂದ ತುಂಬಾ ಇಷ್ಟ. ಅವ್ರ ಜೊತೆ ಕೆಲಸ ಮಾಡೋಕ್ಕೂ ಬರೀ ಸಿದ್ಧಾರ್ಥ ಅಲ್ಲಿ ಕೆಲಸ ಮಾಡಿದ್ದು, ಅದಾದ್ಮೇಲೆ ಇವತ್ತೇ ಕೆಲಸ ಮಾಡಿದ್ದು. ಸೊ ನಮ್ದೊಂದು 2.5 days ಇಲ್ಲ 3 days ಅಲ್ಲಿ ಈ ಫೈಟ್ ಸೀಕ್ವೆನ್ಸ್ ನ ಕಂಪ್ಲೀಟ್ ಮಾಡ್ಬೇಕಾಯ್ತು ಒಂದು ಹಲವಾರು ಕಾರಣಗಳಿಂದ. ಆಮೇಲೆ ಎಲ್ಲ ಫಾಸ್ಟ್ ಆಗಿ ಮಾಡ್ಬೇಕಾಯ್ತು. ಯಾಕಂದ್ರೆ ಒಂದು 30 ಜನ ಫೈಟರ್ಸ್ ಇದ್ದಾಗ
ಒಬ್ಬೊಬ್ರ ಜೊತೆನೂ ಒಂದೊಂದು ಆಕ್ಟಿವಿಟಿ ಇರುತ್ತೆ. ಸೊ ಅದನ್ನ ಇನ್ಸ್ಟೆಂಟ್ ಆಗಿ ಜ್ಞಾಪಿಸ್ಕೊಂಡು ಇನ್ಸ್ಟೆಂಟ್ ಆಗಿ ಅದನ್ನ ಅಲ್ಲಿ ಪರ್ಫಾರ್ಮ್ ಮಾಡಬೇಕು. ಅದೊಂಥರ ಹೊಸ ಚಾಲೆಂಜ್ ಇತ್ತು, ತುಂಬಾ ಚೆನ್ನಾಗಿ ಬಂತು. ಬಟ್ ಇಡೀ ಸೀಕ್ವೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಅಂದ್ರೆ ಒಬ್ಬ ಕಲಾವಿದನಾಗಿ ನನ್ನಲ್ಲಿರೋ ಎಲ್ಲ ಕಲಾವಿದರನ್ನ ನೋಡ್ತಾ ಇದ್ರೆ ಅವ್ರ ಆಕ್ಷನ್ ಹೀರೋ ಕೂಡ ಹೌದು, ಅದ್ಭುತ ಆಕ್ಷನ್ ಹೀರೋ, ದೊಡ್ಡ ಕೂಡ ಅದ್ಭುತ ಆಕ್ಷನ್ ಹೀರೋ. ನಿಮ್ಗೆ ಯಾವಾಗ ಅನ್ಸಿಲ್ವಾ ನಾನು ಯಾವಾಗ ಆಕ್ಷನ್ ಮಾಡೋದು ದೊಡ್ಡ ಮಟ್ಟಕ್ಕೆ ಅಂತ? ಈ ಸಿನಿಮಾ ಕಾದಿದ್ರೆ ಹೇಗೆ ಅಂತ? ಇಲ್ಲ, ನಂಗೆ ಪ್ರತಿ ಒಂದು ಸಿನಿಮಾನು ನನಗೆ ತುಂಬಾ ಇಷ್ಟ. ಯಾಕಂದ್ರೆ ಎಲ್ಲ ಸಿನಿಮಾಲು ಅದರಾದ ಒಂದು ಜರ್ನಿ ಇದೆ. ಸೊ ಸಿನಿಮಾ ಅಂದ್ರೆ ಸಿನಿಮಾ, ಈಗ ಒಂದು ಆಕ್ಷನ್ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ, ನಾನೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ, ಒಂದು ಫ್ಯಾಮಿಲಿ ಡ್ರಾಮಾನು ಅಷ್ಟೇ ಇಷ್ಟಪಡ್ತೀನಿ. ಬಟ್ ಆಕ್ಷನ್ ಮಾಡಿರ್ಲಿಲ್ವಲ್ಲ, ಅದಕ್ಕೆ ಅದು ಒಂಥರ ಒಂದು ಎಕ್ಸ್ಪೀರಿಯನ್ಸ್ ಹೊಸದಾಗಿತ್ತು. ಸೊ ಅದರಿಂದ ಇದು ಖುಷಿ ಆಯ್ತು ಈ ಸಿನಿಮಾನ ಮಾಡೋಕ್ಕೆ, ಪೆಪ್ಪೆ ಅಂತ ಒಂದು ಸಿನಿಮಾ ಮಾಡೋಕ್ಕೆ. ಯಾಕಂದ್ರೆ ಒಂದು 10 years ಅಲ್ಲಿ ಅದು ಈ ತರ ಒಂದು ಕ್ಯಾರೆಕ್ಟರ್ ಮಾಡಿಲ್ಲ, ಈ ತರ ಸೀಕ್ವೆನ್ಸಸ್ ಅಲ್ಲಿ ಆಕ್ಟ್ ಮಾಡಿಲ್ಲ, ಪ್ಲೇ ಮಾಡಿಲ್ಲ. ಸೊ ಅದಕ್ಕೆ ಅದು ಖುಷಿಯಾಗಿ ಚೆನ್ನಾಗಿತ್ತು. ಇಲ್ಲ, ನಂಗೆ ಮೊದ್ಲಿಂದನೇ ಒಂದು ಆಕ್ಷನ್ ಸಿನಿಮಾ ಅಂದ್ರೆ ಒಂದು ಆಕ್ಟರ್ ಅಂದ್ಮೇಲೆ ಎಲ್ಲಾ ತರ ಸಿನಿಮಾ ಮಾಡೋ ಒಂದು ಆಸೆ ಇರುತ್ತೆ. ಅದೇ ರೀತಿ ನಂಗೆ ಈ ಆಕ್ಷನ್ ಸಿನಿಮಾ ಮಾಡೋಕ್ಕೂ ಒಂದು ಆಸೆ ಇತ್ತು. ಬಟ್ ನಾನು ಅನ್ಕೊಂಡಿದ್ದೆ ಯಾವಾಗ್ಲೂ ಒಂದು ಆಕ್ಷನ್ ಸಿನಿಮಾ ಮಾಡಿದಾಗ ಅದ್ರ ಜೊತೆಗೆ ಒಂದಷ್ಟು ವಿಷಯಗಳು ಕೂಡ ಹೇಳ್ಬೇಕು ಅಂತ. ಸೊ ಆ ತರ ಒಂದು ಕತೆಗೆ ನಾನು ಕಾಯ್ತಾ ಇದ್ದೆ. ಸೊ ಈ ಸಿನಿಮಾದಲ್ಲಿ ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಜೊತೆಗೆ ಒಂದಷ್ಟು ಹೇಳೋ ವಿಚಾರಗಳು ಕೂಡ ಇತ್ತು. ಅದರಿಂದ ನಾನು ಪೆಪ್ಪೆನ ಇನ್ಸ್ಟೆಂಟ್ ಆಗಿ ಇಷ್ಟ ಆಗಿ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಕಂಪ್ಲೀಟ್ ರಿವೆಂಜ್ ಸಾಗ ಅಂತ ಹೇಳಕ್ಕಾಗಲ್ಲ. ಈಗ ನಾವು ರೀಸೆಂಟ್ ಆಗಿ ಒಂದಷ್ಟು ಫ್ಯಾಮಿಲಿ ಟ್ರೀ ಬಿಟ್ವಿ ನಮ್ಮ ಸಿನಿಮಾದು. ರಾಘವೇಂದ್ರ ಫ್ಯಾಮಿಲಿ, ಮಲಬಾರಿ ಫ್ಯಾಮಿಲಿ, ರಾಯಪ್ಪನ್ ಫ್ಯಾಮಿಲಿ. ಸೊ ಇದೊಂದು ಊರು, ಕಾಲ್ಪನಿಕ ಬದ್ನಾಳು ಅಂತ ಊರಲ್ಲಿ ನಡೆಯೋ ಕತೆ. ಈ ಊರಲ್ಲಿ ಒಂದು 4 ಫ್ಯಾಮಿಲಿಗಳಿರುತ್ತೆ. ಸೊ ಈ ಕತೆ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಅಂದ್ರೆ ಈ 4 ಫ್ಯಾಮಿಲಿಗಳ ನಡುವೆ ನಡೆಯೋ ಒಂದು ಹೋರಾಟ, ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಅದ್ರ ಥ್ರೂ ಈ ಕತೆ ನಡೆಯುತ್ತೆ. ಸೊ ಅದಕ್ಕೆ ನಮ್ಮ ಕತೆ, ಈಗ ಇಡೀ ಸಿನಿಮಾದ ಕತೆ ನಾವು ಒಂದು 2 hours 5 minutes ಅಲ್ಲಿ ಹೇಳಿದೀವಿ. ಆಮೇಲೆ ಹಲವಾರು ಕ್ಯಾರೆಕ್ಟರ್ಗಳಿದೆ ಈ ಕಥೆಯಲ್ಲಿ. ಇಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಮಾತ್ರ ಕೂತೀವಿ, ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ಗಳಿದೆ. ಅದರಿಂದ ಜನಕ್ಕೆ ಮುಂಚಿತವೇ ಈ ಕ್ಯಾರೆಕ್ಟರ್ಗಳ ಪರಿಚಯ ಆಗ್ಲಿ ಅಂತ ನಾವು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಒಂದಷ್ಟು ಕ್ಯಾರೆಕ್ಟರ್, ಆಮೇಲೆ ಈಚ್ ಫ್ಯಾಮಿಲಿ ಟ್ರೀ ತರ ಮಾಡಿ ಒಬ್ಬೊಬ್ರಿಗೆ ಇರೋ ಒಂದು ರಿಲೇಶನ್ಶಿಪ್ಗಳನ್ನ ನಾವು ಮುಂಚೆನೆ ಬಿಟ್ಬಿಟ್ವಿ. ಸೊ ಇದನ್ನ ಅವ್ರು ಫೆಮಿಲಿಯರ್ ಆದಾಗ, ಸಿನಿಮಾ ನೋಡಿದಾಗ ಅದು ಇನ್ನೂ ಈಸಿಯಾಗಿ ರಿಲೇಟ್ ಆಗ್ತಾರೆ ಅಂತ ಈ ಫ್ಯಾಮಿಲಿ ಟ್ರೀ ಅದು ಇದು ಮುಂಚೆನೆ ಬಿಟ್ವಿ. ರಿಮೋಟ್ ಏರಿಯಾಗಳಲ್ಲಿ ಈ ತರದ ಕಥೆಗಳನ್ನ ಕಾಣ್ಬೋದು, ನೋಡ್ಬೋದು. ಸೊ ಇದೇನಾದ್ರೂ ನೈಜ ಚಿತ್ರಣನ ರಿಮೋಟ್ ಏರಿಯಾ ಜನರು ಇಟ್ಕೊಂಡು ಮಾಡಿರೋಂಥ ನೈಜ ಅಂದ್ರೆ ಇದು ಗ್ಯಾರಂಟಿ ಮೋಸ್ಟ್ಲಿ ಡೈರೆಕ್ಟರ್ಗೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು. ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ಸ್, ಅದೇ ಕ್ವಶನ್ ಕೇಳಿದ್ದು. ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಬಗ್ಗೆ ಅವ್ರಿಗೆ ಒಂದಷ್ಟು ಇನ್ಸ್ಪೈರ್ ಆಗಿರ್ಬೋದು, ಕೇಳಿರ್ಬೋದು, ಇಲ್ಲ ಬೇರೆ ಸಿನಿಮಾ ನೋಡಿರ್ಬೋದು. ಸೊ ಅದನ್ನೆಲ್ಲ ಇಟ್ಕೊಂಡು ಈ ಕಥೆಗಳು ಮಾಡಿದ್ದಾರೆ. ಬಟ್ ಕ್ಯಾರೆಕ್ಟರ್ಗಳೆಲ್ಲ ಯಾವ್ದು ರಿಯಲ್ ಕ್ಯಾರೆಕ್ಟರ್ಸ್ಗೆ ಲಿಂಕ್ ಇಲ್ಲ ಅವರಿಂದ ತಗೊಂಡಿಲ್ಲ. ಬಟ್ ಸ್ಟೋರಿಗಳು ಮೋಸ್ಟ್ಲಿ ಕೇಳಿರೋ ಒಂದಷ್ಟು ಸ್ಟೋರಿಗಳು ಇನ್ಸ್ಪೈರ್ ಆಗಿ ಈ ಕಥೆನ ಮಾಡಿರ್ಬೋದು. ನಮ್ಮ ನೆಲದ ಕಥೆಗೆ ಎಷ್ಟು ಇದು ಹತ್ರ ಆಗುತ್ತೆ ಅಂದ್ರೆ ಇದರಲ್ಲೊಂದು ಯೂನಿವರ್ಸಲ್ ಇಮೋಷನ್ ಕೂಡ ಅಂತೂ ಇದೆ. ಎಲ್ಲ ಕಲ್ಚರ್ಗೆ ಏನಂತಾರೆ ರಿಲೇಟ್ ಆಗೋ ಒಂದಷ್ಟು ವಿಷಯಗಳಿದೆ. ಅಂದ್ರೆ ಎಮೋಷನ್ಸ್ ಆಗಿರ್ಬೋದು. ಈಗ ಒಂದು ಫ್ಯಾಮಿಲಿ ರೆಸ್ಪೆಕ್ಟ್ ಎಷ್ಟು ಇಂಪಾರ್ಟೆಂಟು, ಅದಕ್ಕೆ ಪ್ರೆಷರ್ ಅಂದ್ರೆ ಈಚ್ ಕ್ಯಾರೆಕ್ಟರ್ಗೆ ಎಷ್ಟು ಪ್ರೆಷರ್ ಇರುತ್ತೆ ಒಂದು ಫ್ಯಾಮಿಲಿ ರೆಸ್ಪೆಕ್ಟ್ ನ ಮೇಂಟೈನ್, ಅದ್ರ ವಿಷಯ ಆಗಿರ್ಬೋದು. ಇಲ್ಲ ಒಂದು ಏನಂತಾರೆ ಕಾಸ್ಟ್ಗಳ ಬಗ್ಗೆ ಆಗಿರ್ಬೋದು, ಇಲ್ಲ ಒಂದು ಫೀಮೇಲ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು. ಸೊ ಅದ್ರ ಬಗ್ಗೆ ಒಂದಷ್ಟು ವಿಷಯ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಸೊ ಅದು ಎಲ್ಲರಿಗೂ ಕನೆಕ್ಟ್ ಆಗಿರ್ಬೋದು. ಬಟ್ ಎಲ್ಲರೂ ನಾವು ಮಾಡಿರೋ ಕ್ಯಾರೆಕ್ಟರ್ಸ್ ನಾವೆಲ್ಲರೂ ಕನ್ನಡಿಗರು. ಆಮೇಲೆ ಕನ್ನಡದ ಲ್ಯಾಂಗ್ವೇಜ್ ಸಿನಿಮಾ ಇದು. ಆಮೇಲೆ ಕೂರ್ಗಲ್ಲಿ ನಾವು ತೆಗ್ದಿದ್ದೀವಿ, ಸಕಲೇಶ್ಪುರಲ್ಲಿ ತೆಗ್ದಿದ್ದೀವಿ, ಮೈಸೂರಲ್ಲಿ ತೆಗ್ದಿದ್ದೀವಿ, ಆಮೇಲೆ ಬೆಂಗಳೂರಲ್ಲಿ ಒಂದಷ್ಟು ಪಾರ್ಟ್ಗಳು ತೆಗ್ದಿದ್ವಿ. ಸೊ ನಮ್ಮ ಕಲ್ಚರ್ಗೂ ತುಂಬಾ ಹತ್ರವಾದ ಸಿನಿಮಾ ಅಂತಾನೆ ಹೇಳ್ಬೋದು. ಟ್ರೈಲರ್ ನೋಡಿದಾಗ ಎಲ್ಲೋ ಒಂದ್ ಕಡೆ ಜಾತಿ ಸಂಘರ್ಷ ಇರ್ಬೋದಾ ಅಥವಾ ವ್ಯವಸ್ಥೆಯ ಸಂಘರ್ಷಣ
ಕರೆಕ್ಟ್. ಇದು ಅದೇ ಎಲ್ಲರ ಹೋರಾಟ ಈ ಸಿನಿಮಾದಲ್ಲಿರೋದು. ಒಂದು ನಾನು ಹೇಗೆ ಹೇಳಿದೆ, ಇದೊಂದು 4 ಫ್ಯಾಮಿಲಿಗಳ ನಡುವೆ ಇರೋ ಹೋರಾಟ. ಅದೇ ರೀತಿ ಒಂದೊಂದು ಕ್ಯಾರೆಕ್ಟರ್ದು ಅವರ ಲೈಫಲ್ಲಿ ಆಗುವ ಒಂದು ಹೋರಾಟ, ಅವರು ಇನ್ನೊಂದು ಕ್ಯಾರೆಕ್ಟರ್ ಜೊತೆ ಆಗಿರೋ ಹೋರಾಟ. ಸೊ ಅದು ಸಾಮಾಜಿಕ ಇರ್ಬೋದು, ಇಲ್ಲ ಕಾಸ್ಟ್ ಬಗ್ಗೆ ಇರ್ಬೋದು, ಹಲವಾರು ಇದನ್ನ ಒಂದಷ್ಟು ವಿಷಯಗಳನ್ನ ಹೇಳಿದ್ವಿ. ಸೊ ಈ ಸಿನಿಮಾ ನೋಡಿದಾಗ ಒಬ್ಬೊಬ್ರಿಗೂ ಏನಾದ್ರು ಒಂದು ಸಿಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ನೀವು ಯಾವ ದೃಷ್ಟಿಕೋನದಿಂದ ಸಿನಿಮಾ ನೋಡ್ತೀರಾ, ನೀವು ಯಾವ ಪರ್ಸ್ಪೆಕ್ಟಿವ್ ಇಂದ ಸಿನಿಮಾ ನೋಡ್ತೀರಾ, ನಿಮ್ಮಲ್ಲಿರೋ ಒಂದಷ್ಟು ವಿಸ್ಡಮ್, ನಿಮ್ಮಲ್ಲಿ ಇರೋ ಒಂದಷ್ಟು ಲೈಫ್ ಎಕ್ಸ್ಪೀರಿಯನ್ಸಸ್, ಅದು ರಿಲೇಟ್ ಆಗಿ ನಿಮ್ಗೆ ಈ ಸಿನಿಮಾದಿಂದ ಏನಾದ್ರು ಸಿಗ್ಬೋದು ಅಂತ ಅನ್ಸುತ್ತೆ ಪ್ರಕಾರ. ಇಲ್ಲೆಲ್ಲ ಕಳೆದೋಗಿದ್ದೆ. ಫಾರ್ಚುನೇಟ್ ಆಗಿ ಏನಾಯಿತು, 2020 ಕೋವಿಡ್ ಟೈಮಲ್ಲಿ ನಮ್ಮ ಡೈರೆಕ್ಟ್ರು ಶ್ರೀಲೇಶು ಮತ್ತು ನನ್ನ ಮನೆ ಹತ್ತತ್ರ ಒಂದು 2-3 ಕಿಲೋಮೀಟ್ರ್. ಸೊ ನಮಗೂ ಮನೇಲಿ ಕೂತು ಬೇಜಾರಾಗಿತ್ತು. ಎಲ್ಲೋ ಒಂದು ಕಡೆ ಕಾಫಿಗೆ ಬೆಳಗ್ಗೆ 7ರಿಂದ 10 ಗಂಟೆ ಮೇಲೆ ಆದರೆ ಲಾಠಿ ಚಾರ್ಜು. ಸೊ ಆ ಟೈಮಲ್ಲಿ ನಾವು ಕಾಫಿಗೆ ಸಿಗ್ತಾಯಿದ್ವಿ. ಆವಾಗ ಈ ಪೆಪ್ಪೆಯ ಸಿನಿಮಾ ಕತೆ ಡಿಸ್ಕಷನ್ ಸ್ಟಾರ್ಟ್ ಆಯಿತು. ಸೊ ನಾನು ನನ್ನ ತಲೆಗೆ ಯಾವಾಗ ಫಸ್ಟ್ ಹೊಳೆದಿದ್ದೇನೆಂದರೆ, ಇಂಥ ಒಂದು ಕಲ್ಟ್ ಸಬ್ಜೆಕ್ಟು, ಇಷ್ಟು ಡೆಪ್ತ್ ಇರೋಂಥ ಸಬ್ಜೆಕ್ಟು ಹೆಂಗೆ ಗುರು ಮಾಡ್ತೀಯಾ ಅನ್ನೋದು ಒಂದಿತ್ತು. ಇದೇ ಕ್ವಶನ್ ನಾನು ನಮ್ಮ ವಿನಯರ್ಗೂ ಅದನ್ನೇ ಕೇಳಿದ್ದೀನಿ, ಹೆಂಗೆ ನೀವು ಒಪ್ಕೊಂಡ್ರಿ ಈ ಸಿನಿಮಾನ? ಈ ಕತೆ ಕೇಳಿದಾಗ ಮಾಡ್ಬೋದಾ? ಇಷ್ಟೊಂದು ವಿಷಯಗಳು ತುಂಬಿರೋಂಥ ಒಂದು ಕಥೆಯಲ್ಲಿ ಯಾವ ಥರ ಇವರು ಅದನ್ನು ನಿಭಾಯಿಸ್ತಾರೆ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಸೊ ಪ್ರಾರಂಭ ಆಯಿತು. ಅಲ್ಲಿಂದ ಪ್ರೊಡ್ಯೂಸರ್ ಸಿಕ್ಕಿದ್ರು, ತದನಂತರ ಇವರು ಡೇಟ್ಸ್ ಕೊಟ್ಟರು, ಸಿನಿಮಾ ಸ್ಟಾರ್ಟ್ ಆಯಿತು. ಆಮೇಲೆ ನನಗೆ ಹೇಳಿದ್ರು, ಸರ್ ಆ ಗುಣ ಕ್ಯಾರೆಕ್ಟರ್ ನಿಮ್ಗೆ ಗೊತ್ತಲ್ಲ? ಗೊತ್ತು. ಅದು ಯಾಕೆ ನೀವೇ ಮಾಡಬಾರ್ದು? ಅಲ್ಲ, ಇದು ಸುಮ್ಮನೆ ಒಂದಷ್ಟು ರೀಸನ್ಸ್ ಕೊಟ್ಟೆ. ಯಾಕಂದರೆ ಇಲ್ಲಿವರೆಗೂ ಮೇನ್ ಫ್ಲಜ್ಡಾಗಿ ಸಿನಿಮಾ ಮಾಡ್ಕೊಂಡು ಬಂದಿರೋನು ಯಾಕೆ ನಾನು ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ನನ್ನಲ್ಲೂ ಇತ್ತದು. ಬಟ್ ಗುಣನ್ ಕ್ಯಾರೆಕ್ಟ್ರು ಈ ಸಿನಿಮಾಗೆ ಒಂದು ಮುಖ್ಯವಾದಂಥ ಒಂದು ಕ್ಯಾರೆಕ್ಟ್ರು. ಗುಣನ್ ಕ್ಯಾರೆಕ್ಟ್ರೇ ಅಂತಲ್ಲ, ಇವಾಗ ನನ್ನ ಪಕ್ಕದಲ್ಲಿ ಸರ್ ಕೂತಿದ್ದಾರೆ, ಅವ್ರದ್ದು ಮಲ್ಪೆ ಕ್ಯಾರೆಕ್ಟರ್ ಅಂತೂ ಇಡೀ ಸಿನಿಮಾ ರೆಗ್ಯುಲರ್ ಹಾಕೊಂಡು ಹೋಗುತ್ತೆ. ಹೆಂಗೆ ಪೆಪ್ಪೆ ಒಂದು ಕಡೆಯಿಂದ ಹೋಗ್ತಾರೋ ಅದೇ ಥರ ಮಲ್ಪೆ ಕೂಡ ಹಂಗೆ ಹೋಗ್ತಾರೆ. ಸೊ ಹಾಗಾಗಿರೋದ್ರಿಂದ ಗುಣ ಒಂದು ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು. ಆ ಕ್ಯಾರೆಕ್ಟರ್ ಬಗ್ಗೆ ಅವ್ರಿಗೆ ಮತ್ತೆ ನಾನು ಸ್ವಲ್ಪ ರೀವರ್ಕ್ ಮಾಡಿದ್ದೀನಿ, ಹೇಳ್ತೀನಿ ಕೇಳಿ ಅಂತ ಹೇಳಿದಾಗ ನಿಜವಾದ ಶ್ರೀಲೇಶು ಬೇರೆ ವಿಭಿನ್ನವಾಗಿ ಅದನ್ನು ಮಾಡಿದರು. ಅದ್ರ ಜೊತೆಗೆ ಪ್ರೊಡ್ಯೂಸರ್ ಅವರು, ಸರ್ ನೀವು ಮಾಡಿ, ನಮಗೆ ಬೇಕು. ಇವಾಗ ವಿನಯ್ ಸರ್ ಇದ್ದಾರೆ, ಅದ್ರ ಜೊತೆಗೆ ನಿಮ್ಮಂಥವ್ರು ಇನ್ನೊಂದಷ್ಟು ಶಕ್ತಿ ತುಂಬಿದಾಗ ಸಿನಿಮಾಗೆ ಇನ್ನೊಂದಷ್ಟು ಶಕ್ತಿ ಸಿಗತ್ತೆ ಅಂತ. ಓಕೆ ಅಂತ. ಇನ್ಫ್ಯಾಕ್ಟ್ ನಾನು ಎಂಟ್ರಿ ಆಗೋ ಟೈಮಲ್ಲೇ ನಮ್ಮ ಇನ್ನೊಬ್ಬರು ಪ್ರೊಡ್ಯೂಸರು ಶ್ರೀರಾಮ್ ಅವರು ಎಂಟ್ರಿ ಆದರು. ಸೊ ನಮ್ಮದು ಎಲ್ಲ ಇವರು ಸ್ನೇಹ ಬಳಗ ಏನಿದೆ, ನಮ್ಮ ಹಳೆ ಸ್ನೇಹ ಬಳಗ ಏನಿದೆ, ಎಲ್ಲ ಒಂದೇ ಆಗಿರೋದ್ರಿಂದ ಏನೋ ಒಂದು ಕನೆಕ್ಷನ್ ಹಂಗೆ ಬೆಳೀತು. ಸಿನಿಮಾ ಮಾಡಿದ್ವಿ. ನನಗಂತೂ ಈ ಕ್ಯಾರೆಕ್ಟ್ರು, ಗುಣ ಕ್ಯಾರೆಕ್ಟ್ರು ಫಸ್ಟ್ ಟೈಮ್ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿರೋದು. ಫುಲ್ ಫ್ಲೆಜ್ಡಾಗಿ ಹಾರ್ಟ್ಫುಲ್ಲಿ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಸರ್ ನೆಗೆಟಿವ್ ಪಾಸಿಟಿವ್ ಅನ್ನೋದು ಈ ನಮ್ಮ ಪೆಪ್ಪೆ ಸಿನಿಮಾದಲ್ಲಿ ನೀವು ಯಾವ ಕ್ಯಾರೆಕ್ಟರ್ಗೂ ಹೇಳೋಕ್ಕಾಗಲ್ಲ. ಎಲ್ಲರೂ ಪಾಸಿಟಿವೇ, ಎಲ್ಲರೂ ನೆಗೆಟಿವೇ. ಅದು ನೀವು ಕತೆ ಹೇಳೋ ಒಂದು ಶೈಲಿ ವಿಭಿನ್ನವಾಗಿದೆ. ಸೊ ಶ್ರೀಲೇಶು ಮಾಡ್ಕೊಳ್ಳೋ ಕತೆನ ನಾನು ಕೇಳಿದಾಗಲೇ ನನಗೆ ಈ ಒಂದು ಕ್ವಶನ್ಸ್ ಎಲ್ಲ ರೈಸ್ ಆಗಿತ್ತು. ಇದು ಕತೆ ಹೋಗಿ ಸಿನಿಮಾ ಆಯಿತು, ಇದರಲ್ಲಿ ಎಲ್ಲ ಕ್ಯಾರೆಕ್ಟರ್ನು ಬರ್ತಾರೆ. ನೋಡಿದಾಗ ನೀವು ಅವ್ನು ಪಾಸಿಟಿವ್ ಅನ್ನಿಸ್ತಾರೆ, ಬಟ್ ಅವ್ನು ಮಾಡೋ ಕೆಲಸದಿಂದ ನೆಗೆಟಿವ್ ಅನ್ನಿಸ್ಬೋದು. ಅವ್ನು ಮಾಡಾದ್ಮೇಲೆ ಅವ್ನು ಪಡೋವಂಥ ಪಶ್ಚಾತ್ತಾಪಕ್ಕೆ ಮತ್ತೆ ನೀವು ಅಯ್ಯೋ ಪಾಪ ಅನ್ನಿಸ್ಬೋದು. ಸೊ ಎಲ್ಲ ಥರ ಇಮೋಷನ್ಸ್ನ ಬ್ಲೆಂಡ್ ಮಾಡಿ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ. ಒಂದು ನಾನು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ, ಸಿನಿಮಾನ ನಾನು ಇಲ್ಲಿವರೆಗೂ ಕಂಪ್ಲೀಟಾಗಿ ಕೂತ್ಕೊಂಡು ನೋಡಿಲ್ಲ. ನಾನು ನಿಮ್ಮ ಥರನೇ ಥಿಯೇಟ್ರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಕೂತ್ಕೊಂಡು ನೋಡಬೇಕು ಅನ್ನೋ ಕುತೂಹಲದಲ್ಲಿ ಇದ್ದೀನಿ. ಬಟ್ ನನ್ನ ಕ್ಯಾರೆಕ್ಟ್ರು, ಪೆಪ್ಪೆ ಅವ್ರ ಕ್ಯಾರೆಕ್ಟ್ರು ಮತ್ತು ಮಲ್ಪೆ, ನಮ್ಮೂರು ಜನ ನಾನು ಮಾಡಿದ್ದೀನಿ ಇವ್ರುಗಳ ಜೊತೆಗೆ ಮಾಡಿರೋದ್ರಿಂದ, ಕತೆ ನನಗೆ ಗೊತ್ತಿರೋದ್ರಿಂದ ಕತೆ ಭಾಳ ಚೆನ್ನಾಗಿದೆ. ಅದನ್ನು ಮೇಕಿಂಗ್ ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಅಂತ ನಿಮ್ಮ ಥರನೇ ನಾನು ತುಂಬ ಇಂಟ್ರೆಸ್ಟೆಡ್ ಆಗಿದ್ದೀನಿ. ಇದೇ 30ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಗಳ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡ್ತೀನಿ. ಆವಾಗ ನೀವು ಕೇಳೋ ಪ್ರಶ್ನೆ ಬೇರೆ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ.
ಸರ್ ಮಧ್ಯದಲ್ಲಿ ಒಂದು ರಾಜೀವ ಮಾಡಿದೆ 2019-20 ರಿಲೀಸ್ ಆಯಿತು. ಅದೇ ಟೈಮಲ್ಲಿ ಕೋವಿಡ್ ಬಂತು. ಕೋವಿಡ್ ಜೊತೆಗೆ ಅದು ಕೆಮ್ಮ ಥರ ಹೊಟ್ಟೋಯ್ತು ಸರ್. ಸೊ ಹಾಗಾಗಿ ಇನ್ಫ್ಯಾಕ್ಟ್ ಏನು ಇಲ್ಲಿವರೆಗೂ ನಾನು ಮಾಡಿಲ್ವೋ ಅದನ್ನು ವಿಭಿನ್ನವಾಗಿ ಇವಾಗ ಮಾಡ್ತಾ ಬರ್ತಾ ಇದ್ದೀನಿ. ಸೊ ನೀವು ಹೊಸ ಮಯೂರನ ನೋಡೋದಂತೂ ಸತ್ಯ ಸರ್. ಖಂಡಿತ ಮಾಡ್ತೀನಿ ಸರ್, ಯಾಕೆ ಮಾಡಲ್ಲ. ಬೇಡ ಅಂತ ಅನ್ಕೊಂಡಿದ್ದೆ. ಇವಾಗ ಏನಾಗುತ್ತೆ, ಕೆಲವು ಸರಿ ನಾವು ತುಂಬ ಪ್ರೀತಿಸೋ ನಮ್ಮನ್ನು ಪ್ರೀತಿಸ್ಬೇಕು ಅಂತ ಏನೂ ಇಲ್ಲ ಸರ್. ಅದು ಯಾವಾಗ ನಾವು ತುಂಬ ಪ್ರೀತಿಸ್ತೀವಿ ಅಂತ ತೋರಿಸ್ತಾ ಅವ್ರು ಪ್ರೀತಿಸ್ಲಿಲ್ಲ ಅಂದಾಗ ಒಂದ್ಸರಿ ಒಂದು ಪಾಯಿಂಟ್ ಬರ್ತದೆ, ಬೇಡ ಹುಡುಗರು ಅದು ಪ್ರೀತಿಸ್ತಾ ಇಲ್ಲ ಅಂದಾಗ ಯಾಕೆ ಸುಮ್ಮನೆ ಫೋರ್ಸ್ ಮಾಡೋದು. ಇವಾಗ ಮತ್ತೆ ಅದೇ ಹುಡ್ಕೊಂಬಂದಾಗ ಯಾರು ಬಿಡ್ತಾರೆ ಸರ್? ನೀವು ಬಿಡಲ್ಲ, ನಾನು ಬಿಡಲ್ಲ, ಎಲ್ರೂ ಮತ್ತೆ ಹೋಗಿ ಹಿಡಿತೀವಿ. ಸೊ ಹಂಗೆ ಹಿಡ್ಕೊಂಡು ಪ್ರೀತಿಸೋಣ ಅಂತ ಇದ್ದೀನಿ ಸರ್. ಇದಕ್ಕೆ ಉತ್ತರವಾಗಿ ಹೇಳೋದು ಭಾಳ ಕಷ್ಟ. ಯಾಕಂದರೆ ಒಂದು, ನಾನು ಬೇಸಿಕಲಿ ಒಬ್ಬ ರಂಗಭೂಮಿ ಕಲಾವಿದ. ಆಮೇಲೆ ಟೆಲಿವಿಷನ್ ಮಾಡ್ತಾ ಬಂದೆ. ಬೇಡಷ್ಟು ಎಣಿಕೆಯ ಸಿನಿಮಾಗಳನ್ನು ಮಾಡಿದ್ದೇನೆ. ಲಾಸ್ಟ್ ನನಗನ್ಸಿದ್ದು ಧ್ರುವ ಇರಬೇಕು, ಮರ್ತೋಗಿದ್ದೀನಿ ಅದನ್ನು. ಅದ್ರಲ್ಲಿ ಮಾಡಿದ್ದೆ. ಅದನ್ನು ನನಗೂ ಅದು ಆ ಡೈರೆಕ್ಟರ್ ಎಸ್ ರಮೇಶ್ ಅಂತ ಕಾಣುತ್ತೆ. ಅವರು ಕಡೆಯಿಂದ ಫೋನ್ ಬಂತು. ನಾನು ಫಸ್ಟ್ ಕೇಳಿದ ಪ್ರಶ್ನೆನೇ, ಸರ್ ನಿಮಗೆ ನಾನೇ ಯಾಕೆ ಗೊತ್ತು ಅಂತ. ಅಂದರೆ ಐ ವಾಸ್ ನಾಟ್ ಎ ಪಾಪ್ಯುಲರ್ ಗಾಯ್. ಆಮೇಲೆ ಇಲ್ಲ, ನನಗೆ ಗೊತ್ತಾಯ್ತು. ಹೀಗೆ ನಾನು ನೋಡಿದೆ, ಏನು ರೋಲ್, ಹೀಗೆ ಒಂದು ಪೊಲಿಟಿಷಿಯನ್ ರೋಲ್. ಸರ್ ಬೇಡ ಸರ್, ನನಗೆ ಪೊಲಿಟಿಷಿಯನ್ ರೋಲ್ ಎಲ್ಲ ಸುಮ್ಮನೆ 10 ಜನ ನಿಲ್ಲಿಸ್ಬಿಟ್ಟು ಹಿಂಗೆ ಚಾಲಿ ಶಾಟ್ ಹಾಕ್ಬಿಟ್ರೆ ಏನು ಪ್ರಯೋಜನ. ಇಲ್ಲ ಆ ಥರ ರೋಲ್ ಅಲ್ಲ, ನಿಮಗೆ ಒಳ್ಳೆ ಓಂಪುರಿ ಜೊತೆ ಕಾಂಬಿನೇಷನ್ ಇದೆ. ಓಂಪುರಿ ಅಂದ ತಕ್ಷಣ ನಾನು ತಕ್ಕಂತ ಒಪ್ಕೊಂಬಿಟ್ಟೆ. ಆ್ಯಂಡ್ ಭಾಳ ಚೆನ್ನಾಗಿತ್ತು, ಸೀನ್ಸು ತುಂಬ ಚೆನ್ನಾಗಿತ್ತು. ಆದರೆ ಅವರ ಅದೃಷ್ಟನೋ ನಮ್ಮ ದುರಾದೃಷ್ಟನೋ, ಯಾರ ದುರಾದೃಷ್ಟನೋ ಸಿನಿಮಾ ಅಷ್ಟಾಗೇನು ಶಬ್ದ ಮಾಡಲಿಲ್ಲ. ಅದಾದ್ಮೇಲೆ ಸುಮ್ಮನಾಗಿ ನನ್ನ ಪಾಡಿಗೆ ನಾನು ರಂಗಭೂಮಿ ಕೆಲಸ ಮಾಡ್ಕೊಂಡಿದ್ದೆ. ಈ ಸಿನಿಮಾ ಕೂಡ ನನಗೆ ನಮ್ಮ ತಂಡದ ಒಬ್ಬ ಹುಡುಗ ಇದ್ದಾನೆ, ದಕ್ಷ ಅಂತ. ಅವನು ಒಂದು ದಿವಸ ನಾವು ಶೋ ಇತ್ತು ರಂಗಶಂಕರದಲ್ಲಿ. ಅವನು ಬಂದು, ಸರ್ ಇಲ್ಲಿ ಶ್ರೀಲೇಶ್ ಅಂತ ಒಬ್ಬರು ನಿರ್ದೇಶಕರಿದ್ದಾರೆ, ಅವ್ರಿಗೆ ನಿಮ್ಮ ಬಗ್ಗೆ ಹೇಳಿದ್ದೀನಿ, ಅವ್ರನ್ನ ಸಿನಿಮಾ ಮಾಡ್ತಾ ಇದ್ದಾರೆ, ನೀವು ಒಂದು ಪಾತ್ರ ಮಾಡಬೇಕು, ಮಾತಾಡಿ ಸರ್, ನೋಡಿ ನೀವು ಇಷ್ಟ ಆದರೆ ಮಾಡಿ. ಆಮೇಲೆ ಕೆಳಗಡೆ ಅಲ್ಲೇ ರಂಗಶಂಕರದಲ್ಲಿ ಬಂದು ನೋಡಿದೆ, ಮನುಷ್ಯ ಹುಡ್ಕಕ್ಕೆ ಒಂದು 2 ನಿಮಿಷ ಆಯಿತು. ಅಷ್ಟು ಹ್ಯೂಜ್ ಪರ್ಸನಾಲಿಟಿ ಅವ್ರದ್ದು. ಮಾತಾಡಿದೆ, ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರು ನರೇಟ್ ಮಾಡಿದ ಸ್ಟೈಲಲ್ಲೇ ನನಗೆ ಗೊತ್ತಾಯಿತು ಇವರಲ್ಲಿ ಏನೋ ಒಂದು ವಿಷಯ ಇದೆ ಅಂತ. ಹಾಗಾಗಿ ನಾನು ಹೇಳಿದೆ ಅವ್ರಿಗೆ, ನೋಡಿ ಸರ್, ನಾವು ರಂಗಭೂಮಿ ಕಲಾವಿದರಿಗೆ ದೊಡ್ಡ ಪಾತ್ರ, ಚಿಕ್ಕ ಪಾತ್ರ, ಆ ಪಾತ್ರ, ಈ ಪಾತ್ರ, ಮುಖ್ಯವಾದ ಪಾತ್ರ ಅಂದರೆ ಅದು 2 ದಿವಸದ ಕೆಲಸ ಇರ್ಬೋದು, 1 ದಿವಸದ ಕೆಲಸ ಇರ್ಬೋದು, ಆದರೆ ಪ್ರಾಮುಖ್ಯತೆ ಇರಬೇಕು ಆ ಪಾತ್ರಕ್ಕೆ. ಅಂಥ ಪಾತ್ರ ಖಂಡಿತ ಮಾಡ್ತೀನಿ ಸರ್, ನನಗೇನು ಥ್ರೋಟ್ ಸಿನಿಮಾ ಇರಬೇಕು ಆ ಥರದ್ದೇನು ಆಸೆ ಇಲ್ಲ. ಆಮೇಲೆ ಅವರು ಇಲ್ಲ, ಈ ಥರ ಇದೆ ಅಂತ ಹೇಳಿ ಕೊನೆಗೆ ಇವರು ಪಟೇಲ್ ಹೇಳಿದಾಗೆ ನಾವು ಬರೀ ಟ್ರೇಲರೇ ನೋಡಿರೋದು, ಸಿನಿಮಾ ನೋಡಿಲ್ಲ. ಯಾಕಂದರೆ ಒಬ್ಬ ಆರ್ಟಿಸ್ಟ್ಗೆ ಏನಾಗುತ್ತೆ, ಕೆಲಸ ಮಾಡುವಾಗ ಅವನ ಪಾತ್ರ, ಅವನು ಏನು ಮಾಡ್ಬೋದು, ಹೇಗೆ ಮಾಡ್ಬೋದು, ಅವ್ನು ಕಾಂಟ್ರಿಬ್ಯೂಟ್ ಯಾವ ರೀತಿಯಲ್ಲಿ ಮಾಡ್ಬೋದು, ಈ ಥರ ಯೋಚನೆ ಮಾಡ್ತಾ ನಾವು ಒಂದು ಪಾತ್ರವನ್ನು ಮಾಡ್ತಾ ಹೋಗ್ತೀವಿ. ಆದರೆ ಫೈನಲ್ ಎಡಿಟ್ ಆದಮೇಲೆ, ಫೈನಲ್ ಕಟ್ ಆದಮೇಲೆ, ಮ್ಯೂಸಿಕ್ ಹಾಕಿದ್ಮೇಲೆ, ಗ್ರಾಫಿಕ್ಸ್, ಈಗಂತೂ ಗ್ರಾಫಿಕ್ಸ್ ಟೆಕ್ನಿಕ್ ಇದೆ. ಸೊ ಅವೆಲ್ಲ ಆದಮೇಲೆ ಅದು ಹೇಗೆ ಮೂಡಿ ಬರುತ್ತೆ ಸ್ಕ್ರೀನ್ ಮೇಲೆ ಅನ್ನೋದು ನನಗೆ ಈಗ ಸದ್ಯಕ್ಕಂತೂ ನನಗೆ ಯಾವುದು ಗೊತ್ತಿಲ್ಲ. ಅದು ಹೇಗೆ ಬಂದಿದೆ ಅಂತ ಸಿನಿಮಾ ನೋಡಿದವ್ರು ಹೇಳಬೇಕು. ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಸಿನಿಮಾ ಬಹಳ ಕಷ್ಟಪಟ್ಟೆ ಮಾಡೋದು. ಯಾವುದೇ ಸಿನಿಮಾ ಆಗಲಿ, ಯಾರು ತಮ್ಮ ಸಿನಿಮಾ ಫೇಲ್ಯೂರ್ ಆಗಬೇಕು ಅಂತ ಯಾರೂ ಮಾಡೋದಿಲ್ಲ, ಸಕ್ಸಸ್ ಆಗಬೇಕಂತಾನೆ ಮಾಡೋದು. ಆದರೆ ನಮ್ಮ ಸಿನಿಮಾದಲ್ಲಿ ನಮ್ಮ ಶ್ರೀಲೇಶ್ ಅವರು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಯಾಕಂದರೆ ಪ್ರತಿಯೊಂದು ಸೀನನ್ನು, ಪ್ರತಿಯೊಂದು ಕ್ಯಾರೆಕ್ಟರ್ನ ಅವರು ಬಿಲ್ಡ್ ಮಾಡೋದಕ್ಕೆ ಅವರು ಸಾಕಷ್ಟು ಸಮಯ ತಗೊಂಡು ಬಹಳ ಕೇರ್ಫುಲ್ಲಾಗಿ ಆ ಪಾತ್ರ ಹೀಗೇ ಬರಬೇಕು, ಹಾಗೇ ಮೋಲ್ಡ್ ಆಗಬೇಕು ಅಂತ ಒಂದು ದೃಷ್ಟಿ ಇಟ್ಕೊಂಡು ಅವರು ಈ ಸಿನಿಮಾ ಮಾಡಿದ್ದಾರೆ. ಹಾಗಾಗಿ ಮೊದಲೇ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾವೇನೇ ಮಾಡಿದ್ರು ನಮ್ಮದು ಪ್ರಯತ್ನ, ನಿಷ್ಠೆಯಿಂದ ಮಾಡಿದ ಒಂದು ಪ್ರಯತ್ನ. ಆದರೆ ಫೈನಲ್ ಜಡ್ಜಸ್ಸು ನಮ್ಮ ಪ್ರೇಕ್ಷಕರು. ಹಾಗಾಗಿ ನಮ್ಮ ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಸಿನಿಮಾ ನೋಡಿ, ಇಷ್ಟಪಡಿ, ನೀವು ಪ್ರಚಾರ ಮಾಡಿ, ನಮ್ಮನ್ನು ಗೆಲ್ಲಿಸಿ.
30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ತಂಡದ ಕಡೆಯಿಂದ ನಾನು ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಒಬ್ಬೊಬ್ರು ಈ ಸಿನಿಮಾನ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ನೋಡಕ್ಕಾಗೋದು. ಅಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಬ್ಬೊಬ್ರಿಗೂ ಏನಾರೋ ಒಂದ್ ಸಿಗುತ್ತೆ ಅಂತ. ಅವ್ರ ಎಕ್ಸ್ಪೀರಿಯನ್ಸ್, ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಅವ್ರು ನೋಡಿರೋ ಒಂದಷ್ಟು ಇನ್ಸಿಡೆಂಟ್ಸ್ ಇರ್ಬೋದು, ಅದ್ರ ಪ್ರಕಾರ ಒಬ್ಬೊಬ್ರಿಗೂ ಏನಾರೋ ಒಂದ್ ಸಿಗುತ್ತೆ ಅಂತ. ಬಟ್ ಎಲ್ಲರೂ ಹೇಳ್ದಂಗೆ ಇವರು ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಶ್ರೀಧರ್ ಅವರು, ಎಕ್ಸ್ಪೆಕ್ಟೇಷನ್ಸ್ ಯಾವಾಗ್ಲೂ ಅಂದ್ರೆ ತುಂಬಾ ಮೇಲೆ ಹಿಡ್ಕೊಂಡ್ಬಾರ್ದು, ತುಂಬಾ ಕೆಳಗಡೆ ನೋಡ್ಕೊಳ್ಬೋದು. ಅವ್ರು ಆರಾಮಾಗಿ ಬಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಏನಾದ್ರು ಒಂದ್ ಸಿಗುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಆಮೇಲೆ ಈ ಸಿನಿಮಾದಲ್ಲಿರೋ ಒಂದು ಸ್ಟೋರಿ ಟೆಲ್ಲಿಂಗ್ ಕೂಡ ಒಂದು ವಿಭಿನ್ನವಾಗಿದೆ. ಡೈರೆಕ್ಟರ್ ಕತೆ ಹೇಳಿರುವ ರೀತಿ ತುಂಬಾ ಹೊಸದಾಗಿದೆ. ಸೊ ನಿಮ್ಗೆ ಸ್ಟಾರ್ಟಿಂಗ್ ಒಂದಷ್ಟು ಲೂಸ್ ಎಂಡ್ಸ್ ಇರ್ಬೋದು ಈ ಸಿನಿಮಾದಲ್ಲಿ, ಬಟ್ ನಿಮ್ಗೆ ಕ್ಲೈಮ್ಯಾಕ್ಸ್ ಅಷ್ಟೊತ್ತರಲ್ಲಿ ಒಂದಷ್ಟು ನಿಮ್ಗೆ ಒಂದಷ್ಟು ನಿಮ್ಗೆ ಕ್ಲಾರಿಟಿಗಳು ಸಿಗುತ್ತೆ. ಒಂದಷ್ಟು ಈ ಸಿನಿಮಾದಲ್ಲಿ ನೀವು ಕೂಡ ಯೋಚನೆ ಮಾಡಬೇಕು. ನಿಮ್ಮ ಎಕ್ಸ್ಪೀರಿಯನ್ಸಸ್ ಬಗ್ಗೆ ತಿಳ್ಕೊಂಡು ಇದು ಸಿನಿಮಾದ ಬಗ್ಗೆ ಒಂದಷ್ಟು ಯೋಚನೆ ಮಾಡಬೇಕು. ಅವಾಗ ನಿಮ್ಗೆ ಈ ಸಿನಿಮಾದ ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ. ಆಮೇಲೆ ನಂಗನ್ಸುತ್ತೆ ಈ ಸಿನಿಮಾ ನೋಡಿದಾಗ ಪ್ರತಿಯೊಂದು ಸಿನಿಮಾ ಮುಗಿದ ಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೆ. ಒಬ್ಬೊಬ್ರಿಗೆ ಅಂದ್ರೆ ಈಗ ಒಂದು ಟ್ರಾಜಿಡಿ ನೋಡಿದಾಗ ಒಂದು ಬೇಜಾರಾಗುತ್ತೆ, ಪ್ರೀತಿ ಒಂದು ಲವ್ ಸ್ಟೋರಿ ನೋಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಆಕ್ಷನ್ ನೋಡಿದಾಗ ಒಂದು ಥ್ರಿಲ್ ಸಿಗುತ್ತೆ. ಸೊ ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿದೆ ಏನಂದ್ರೆ, ನನಗೆ ಒಂದಷ್ಟು ಸೈಲೆನ್ಸ್ ಸಿಕ್ತು. ಅಂದ್ರೆ ಸಿನಿಮಾ ಮುಗಿದ ತಕ್ಷಣ, ಆಚೆ ಬಂದ ತಕ್ಷಣ ಒಂದು ಸೈಲೆನ್ಸ್ ಅಲ್ಲಿ ಆಚೆ ಬಂದೆ. ಯಾಕಂದ್ರೆ ಒಂದು 2 ಅವರಲ್ಲಿ ಒಂದು ಸಾಕಷ್ಟು ವಿಷಯಗಳನ್ನ ನಮ್ಮ ಮೈಂಡ್ ಪ್ರೊಸೆಸ್ ಮಾಡಿರುತ್ತೆ. ಬಟ್ ಆಚೆ ಬಂದು ಒಂದು 10 ನಿಮಿಷಕ್ಕೆ, ಒಂದು 20 ನಿಮಿಷಕ್ಕೆ ನಿಮ್ಗೆ ಎಲ್ಲದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ, ಒಂದಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಟುತ್ತೆ. ಅದನ್ನ ನೀವು ಒಂದಷ್ಟು ಜನ ಜೊತೆ ಮಾತಾಡ್ತೀರ, ಅದನ್ನ ನಮ್ಗೆ ಕೇಳ್ಬೇಕಂತ ಅನ್ಸುತ್ತೆ, ಇಲ್ಲ ಡೈರೆಕ್ಟರ್ ಕೇಳ್ಬೇಕನ್ಸುತ್ತೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಅದ್ರ ಬಗ್ಗೆ ಮಾತಾಡ್ಬೇಕು ಅನ್ಸುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ನನ್ನಲ್ಲಾಯ್ತು. ಸೊ ಆಡಿಯನ್ಸ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನೋಡೋಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಇಂತ ಅಂದ್ರೆ ನಾನು ಒಂದ್ ಕತೆ ಕೇಳಿದಾಗ ಡೈರೆಕ್ಟರ್ ಕೇಳಿ ತುಂಬಾ ಸಲಿ ಕತೆ ಕೇಳ್ತೀನಿ, 4-5 ಸಲಿ ಕತೆ ಕೇಳ್ತೀನಿ. ಯಾಕಂದ್ರೆ ನನಗೆ ಕತೆ ತುಂಬಾ ಚೆನ್ನಾಗಿ ತಲೆಯಲ್ಲಿ ಕೂತ್ಕೊಳ್ಬೇಕು. ಹಾಗೆ ಸ್ಕ್ರಿಪ್ಟ್ ನ ಒಂದಷ್ಟು ಸಲಿ ಓದ್ತೀನಿ. ಆಮೇಲೆ ನಾನ್ ಮಾಡುವಂತ ಕ್ಯಾರೆಕ್ಟರ್ ಇದರಲ್ಲಿ ಪೆಪ್ಪೆ. ಸೊ ಅದಕ್ಕೆ ಬೇರೆ ಕ್ಯಾರೆಕ್ಟರ್ ಜೊತೆ ಏನೇನು ರಿಲೇಶನ್ಶಿಪ್ ಇದೆ ಅಂತ ಒಂದಷ್ಟು ಸ್ಟಡಿ ಮಾಡ್ತೀನಿ. ಆಮೇಲೆ ಪೆಪ್ಪೆ ಕ್ಯಾರೆಕ್ಟರ್ ಒಂದು ಬ್ಯಾಕ್ ಸ್ಟೋರಿನ ಡೈರೆಕ್ಟರ್ ಹತ್ರ ಕೇಳ್ತೀವಿ, ಇಲ್ಲ ನಾವೇ ಕ್ರಿಯೇಟ್ ಮಾಡ್ಕೊಳ್ತೀವಿ. ಆಮೇಲೆ ಒಂದಷ್ಟು ಮ್ಯಾನರಿಸಮ್ಸ್ ಆಗಿರ್ಬೋದು, ಇಲ್ಲ ಆ ಕ್ಯಾರೆಕ್ಟರ್ ಎಮೋಷನಲ್ ಸ್ಟೇಟಸ್ ಆಗಿರ್ಬೋದು. ಆಮೇಲೆ ಕಾಡಲ್ಲಿ ಕೆಲಸ ಮಾಡೋದಂತೂ ನಂಗೆ ತುಂಬಾ ಇಷ್ಟ. ನಂಗೆ ಕಾಡುಗಳಂದ್ರೆ ತುಂಬಾ ಇಷ್ಟ. ನಾನು ಯಾವಾಗ್ಲೂ ಕರ್ನಾಟಕದ ಬೇರೆ ಬೇರೆ ಕಾಡುಗಳಿಗೆ ಹೋಗ್ತೀನಿ, ಅಲ್ಲಿರೋ ಜನದ ಜೊತೆ ಸಾಕಷ್ಟು ಸಲ ಮಾತಾಡಿದ್ದೀನಿ, ಇಂಟ್ರಾಕ್ಟ್ ಮಾಡಿದ್ದೀನಿ. ನಂಗೆ ಅವ್ರ ಮೇಲೆ, ಆಮೇಲೆ ಕಾಡ್ ಮೇಲೆ ಮೊದ್ಲಿಂದನೂ ಒಂದಷ್ಟು ರೆಸ್ಪೆಕ್ಟ್ ಮತ್ತೆ ಪ್ರೀತಿ. ಸೊ ಅದಕ್ಕೆ ಈ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಒಂದಷ್ಟು ಮೋಟಿವೇಟ್ ಆಯ್ತು ಅಂತ ಅನ್ಸುತ್ತೆ. ಸರ್ ಏನು ಒಬ್ಬೊಬ್ರನ್ನ ಕರ್ದಿದ್ದೆ, ನೀವೇ ಕೂರಿಸಿದ್ದು. ಈಗ ನಮ್ನ ಕೇಳ್ತೀರಾ? ಕ್ಯಾರೆಕ್ಟರ್ ಬಗ್ಗೆನಾ? ಅದೇ, ನನ್ನ ಕ್ಯಾರೆಕ್ಟರ್ ಹೆಸರು ಸಿಂಧು ಅಂತ. ಸ್ಕೂಲ್ ಟೀಚರ್ ಅವರು. ಆ್ಯಂಡ್ ಐ ಥಿಂಕ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ ನಾನು ಇಲ್ಲಿವರೆಗೂ ಪ್ಲೇ ಮಾಡಿದ್ದೀನಿ. ಬಿಕಾಸ್ ಅವರಾಗಿ ತುಂಬ ಸ್ಟ್ರಾಂಗ್ ಇದ್ದಾರೆ, ಫಿಯರ್ಸ್ ಇದ್ದಾರೆ, ಆ್ಯಂಡ್ ವೆರಿ ಫಿಯರ್ಲೆಸ್ ಆಲ್ಸೋ, ಯಾರಿಂದಾನೂ ಹೆದರಲ್ಲ. ಸೊ ತುಂಬ ಖುಷಿ ಆಯಿತು ಕ್ಯಾರೆಕ್ಟರ್ ಮಾಡೋಕ್ಕೆ. ಅದು ಬ್ಲೇಡ್ ನಾನೇ ಇಟ್ಕೊಂಡಿದ್ದೀನ ಅಂತ ನೀವು ಸಿನಿಮಾಲಿ ಆಕ್ಚುಲಿ ನೋಡಬೇಕು. ಬಹುಶಃ ನಾನೆಲ್ಲ ಅದು ನಾನೇ. ಐ ಥಿಂಕ್ ಅದೊಂದು ಸಿಂಬಾಲಿಸಮ್ ತರ ತೋರಿಸಿದ್ದಾರೆ ನಮ್ಮ ಡೈರೆಕ್ಟರ್. ಸೊ ಅದು ಏನಂತ ಐ ಥಿಂಕ್ ನಾವು ಸಿನಿಮಾಲಿ ನೋಡಿದ್ರೆ ಬೆಟರ್ ಸರ್. ನಾನು ಜಾಸ್ತಿ ಅದ್ರ ಬಗ್ಗೆ ಹೇಳಕ್ಕಾಗಿಲ್ಲ. ವಿನಯ್ ಸರ್, ನೀವು ಹೇಳಿದ್ರೆ ಅಲ್ಲಿ ನಡೆದಂತ ಎಳೆ ಇಟ್ಕೊಂಡು ಅಥವಾ ನಿಮ್ಮ ಸಿನಿಮಾದಲ್ಲಿ ಒಂದು ಸಂಘರ್ಷದ ಬಗ್ಗೆ ಹೋರಾಟ ಮಾಡ್ತೀರಾ, ಅಲ್ಲಿ ನಡೆದಿರುವಂತ ಒಂದು ಕಥೆ ಎಳೆ ಸಿನಿಮಾದಲ್ಲಿ ಇದೆಯಾ ಅಥವಾ ಕಥೆನೇ ಕಾಲ್ಪನಿಕ ಇದೆ? ಇದು ಕಥೆನೇ ಕಾಲ್ಪನಿಕ. ಅದೇ ಹೇಳಿದ್ನಲ್ಲ, ಅವ್ರಿಗೆ ಒಂದಷ್ಟು ಇನ್ಸಿಡೆಂಟ್ಗಳು ಇನ್ಸ್ಪೈರ್ ಆಗಿರ್ಬೋದು, ಬಟ್
ಡೈರೆಕ್ಟ್ ಆಗಿ ಯಾವ್ದೋ ಇನ್ಸಿಡೆಂಟ್ ತಗೊಂಡು ಈ ಸಿನಿಮಾದಲ್ಲಿ ಯೂಸ್ ಮಾಡಿಲ್ಲ. ಯಾಕಂದ್ರೆ ನೀವು ಬದ್ನಾಳಲ್ಲೇ ಅದೇ ಅಂದ್ರೆ ನಾವು ಬದ್ನಾಳ್ ಅಂತ ಒಂದು ಊರ್ನ ಇಲ್ಲಿ ಕರ್ನಾಟಕದಲ್ಲಿ ತೋರಿಸಿದೀವಲ್ಲ, ಸೊ ಅದಕ್ಕೆ ಕಾಲ್ಪನಿಕ ಅಂತ ಹೇಳಿದ್ದು. ನಮ್ಮೂರಲ್ಲಿ ಅದೊಂದು ಕಾಲ್ಪನಿಕದ ಜಾಗ ಅಂತ ಹೇಳಿದ್ರು ನಮ್ಮ ಸ್ಟೋರಿ. ಸರಿ, ಹಾ, ಯುವಕರ ದಾರಿ ಅಂದ್ರೆ ಯಾವ ರೀತಿ ಅಂದ್ರೆ ಈಗ ಇದ್ರಲ್ಲಿ ಒಂದಷ್ಟು ಬ್ಲಡ್ ಶೆಡ್ ಆಮೇಲೆ ವೈಲೆನ್ಸ್ ಕಾಣಿಸ್ಬೋದು. 100% ವೈಲೆನ್ಸ್ ಬಂದ್ಬಿಟ್ಟು ಯಾವ್ದೇ ರೀತಿ ಯಾರನ್ನೂ ಇನ್ಸ್ಪೈರ್ ಮಾಡಲ್ಲ. ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ವೈಲೆನ್ಸ್ ಬಂದ್ಬಿಟ್ಟು ಒಳ್ಳೆ ಅಂತ ಹೇಳಕ್ಕೆ ಹೊರಟೇ ಇಲ್ಲ ಈ ಸಿನಿಮಾದಲ್ಲಿ. ಈ ವೈಲೆನ್ಸ್ಗೆ ಒಂದು ರೀಸನ್ ಇದೆ, ಆಮೇಲೆ ಆ ವೈಲೆನ್ಸ್ಗೆ ಒಂದು ಆರ್ಕ್ ಕೂಡ ಈ ಸಿನಿಮಾದಲ್ಲಿದೆ. ಬಟ್ ಈ ಸಿನಿಮಾದಲ್ಲಿ ಅದನ್ನ ತೋರಿಸುತ್ತೆ ಏನಕ್ಕೆ ವೈಲೆನ್ಸ್ ಆಯ್ತು, ಏನಕ್ಕೆ ವೈಲೆನ್ಸ್ ಮಾಡಬೇಕು ಇಲ್ಲ ಮಾಡಬಾರ್ದು ಅಂತ ಒಂದು ಈ ಸಿನಿಮಾ ಕೂಡ ಹೇಳುತ್ತೆ ಅಂತ ಅನ್ಕೊಂಡಿದ್ದೀನಿ. ಸರಿ, ಹಾ, ಇಲ್ಲ ಅದೇ ನೀವು ಸಿನಿಮಾ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಇದು ಏನಕ್ಕೆ ಕೈಗೆ ತಗೊಂಡಿದ್ದಾರೆ. ಆಮೇಲೆ ಇದು ಸಿನಿಮಾ ಅಲ್ವಾ, ಈಗ 100% ನಿಜ ಜೀವನದಲ್ಲಿ ನಾವೀಗ ಕತ್ತಿ ಹಿಡ್ಕೊಂಡು ಯಾರ ಹತ್ರನೂ ಹೋಗಿಲ್ಲ. ಇಲ್ಲ ನನ್ನ ಪ್ರಕಾರ ಒಬ್ಬರಿಗೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಹೇಳಂಗೂ ಇಲ್ಲ, ಇಲ್ಲ ಹೊಡಿಯಂಗೂ ಇಲ್ಲ. ಅದು ಒಬ್ಬೊಬ್ಬರ ಜೀವನ ಅವ್ರು ಹಿಂಗಿಷ್ಟ ಅವ್ರು ಹಂಗೆ ಬಾಳ್ಬೇಕು. ಬಟ್ ಇದೊಂದು ಕತೆ, ಇದು ಎಂಟೈರ್ ಕತೆ ಒಂದು ಕಾಲ್ಪನಿಕ. ಅಂದ್ರೆ ಹೀಗ್ ನಡೆದ್ರೆ ಹೇಗಾಗಿರ್ತಾ ಇತ್ತು, ಹೀಗಿದ್ದಿದ್ರೆ ಹೇಗಾಗಿರ್ತಾ ಇತ್ತು. ಈ ತರ ಒಂದು ಕ್ಯಾರೆಕ್ಟರ್ ಪೆಪ್ಪೆ ಈ ಊರಲ್ಲಿ ಹುಟ್ಟಿ ಅವನ್ನ ಸುತ್ತ ಇಂಥ ವಿಷಯಗಳು ನಡೆದ್ರೆ ಪೆಪ್ಪೆ ಹೇಗ ಆಡಿರ್ತಾ ಇದ್ದ ಅಂತ ಒಂದು ಇದು ಅಷ್ಟೇ. ಸೊ ಇದನ್ನ ನಿಜವಾಗ್ಲೂ ಈ ತರ ಆಗ್ಲೇಬಾರ್ದು ನನ್ನ ಪ್ರಕಾರ. ಕರೆಕ್ಟ್. ಅಂದ್ರೆ ಅದೇ ಹೇಳಿದ್ನಲ್ಲ, ಈಗ ಇದು ಎ ರೇಟೆಡ್ ಅಂತ ಸಿನಿಮಾ. ಈಗ ಓಮೇಲೆ ಅಂದ್ರೆ ಇದು ಅಂದ್ರೆ ತುಂಬಾ ಕಥೆಗಳಿದೆ ಒಂದು ಸಿನಿಮಾ ಮಾಡೋಕೆ, ತುಂಬಾ ವಿಷಯಗಳಿದೆ. ಈಗ ನಾವು ಕೂಡ ನಮ್ಮ ಪರ್ಸನಲ್ ಲೈಫಲ್ಲಿ ಎಲ್ಲ ವಿಷಯ ಎಲ್ಲರ ಜೊತೆ ಹಂಚ್ಕೊಳಕ್ಕಾಗಲ್ಲ. ಒಂದಷ್ಟು ವಿಷಯ ನಾವು ನಮ್ಮ ತಂದೆ ತಾಯಿಗಳ ಜೊತೆ ಹೇಳ್ತೀವಿ, ಒಂದಷ್ಟು ವಿಷಯ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಹೇಳ್ತೀವಿ, ಒಂದ್ ವಿಷಯ ಬರೀ ಮಕ್ಳ ಜೊತೆ ಮಾತಾಡ್ತೀವಿ. ಸೊ ಈ ಸಿನಿಮಾ ನಾವು ಮಾಡಿರೋದು ಒಂದು ವರ್ಗದ ಆಡಿಯನ್ಸ್ಗಳಿಗೆ. ಇಲ್ಲ, ಬಟ್ ನನ್ಗೆ ಈಗ ಎಷ್ಟು ಆಕ್ಷನ್ ಸಿನಿಮಾ ಇಷ್ಟ ಅಷ್ಟೇ ನಂಗೆ ಒಂದು ಫ್ಯಾಮಿಲಿ ಸಿನಿಮಾನು ಇಷ್ಟ, ಒಂದು ರಾಮ್ ಕಾಮ್ ಇಷ್ಟ. ನಂಗೆ ರಾಮ್ ಕಾಮ್ ಅಂದ್ರೆ ತುಂಬಾ ಇಷ್ಟ. ನಾನಂತೂ ಎಲ್ಲ ತರ ಸಿನಿಮಾ ಮಾಡ್ತೀನಿ. ಆಕ್ಷನ್ ಸಿನಿಮಾ ಬಂದ್ರೆ ಅದು ಮಾಡ್ತೀನಿ, ಬಟ್ ಜೊತೆಗೆ ಬೇರೆ ತರ ಸಿನಿಮಾಗಳಂತೂ ಮಾಡೇ ಬಿಡ್ತೀನಿ. ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ ಸೇರಿ ಮೇ ಬಿ ಇನ್ನೂ ಇನ್ಕ್ರೀಸ್ ಆಗ್ಬೋದು ಇವತ್ತು ಫೈನಲ್ ಲಿಸ್ಟಲ್ಲಿ. ಸದ್ಯಕ್ಕೆ ಯಾವುದು ಪ್ಲಾನ್ ಇಲ್ಲ. ಒನ್ಸ್ ನಮ್ಮ ಕನ್ನಡಿಗರ ರೆಸ್ಪಾನ್ಸ್ ನೋಡ್ಕೊಂಡು ಆಮೇಲೆ ಪ್ಲಾನ್ ಮಾಡ್ತೀವಿ. ಸರಿ, ಡಿಸ್ಟ್ರಿಬ್ಯೂಷನ್ KRG ತಗೊಂಡಿದ್ದಾರೆ. ಜೈನ್ ಅವರು ಅದಕ್ಕೆ ಸ್ವಲ್ಪ ಸಾಥ್ ಕೊಡ್ತಾರೆ. ಈ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಅದಕ್ಕೆ ತಕ್ಕಂಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಡೆಫಿನೆಟ್ಲಿ ನೀವು ಈ ಫಿಲಮನ್ನ ನೋಡಿದ್ಮೇಲೆ ಆಚೆ ಬಂದು ಈ ಸಿನಿಮಾದ ಬಗ್ಗೆ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ, ಒಂದಷ್ಟು ಕ್ಯಾರೆಕ್ಟರ್ಗಳನ್ನ. ಆಮೇಲೆ ಅದನ್ನ ಟಾಕ್ಸ್ಗಳು ತುಂಬ ರೆಡಿ ಆಗುತ್ತೆ. ಈವನ್ ಆಡಿಯನ್ಸು ತುಂಬ ಟಾಕ್ಸ್ಗಳು ಮಾಡ್ತಾರೆ, ಅಷ್ಟು ಕ್ಯಾರೆಕ್ಟರ್ ಇದೆ. ಸರಿ, ನಮಸ್ತೆ. ಸರ್, ಪ್ರೊಡ್ಯೂಸರ್ ಪಾತ್ರಕ್ಕೆ ಹೆಂಗೆ ಸರ್ ಪೇಮೆಂಟ್ ತಗೊಳಕ್ಕಾಗತ್ತೆ? ಅವಕಾಶ ಸಿಕ್ಕಿದೆ ಚಲೋ ಸರ್. ಸರ್ ಇಲ್ಲ ಸರ್, ಇದೇ ಮೊದಲನೇ ಬಾರಿ. ಹೇಳಿ ಸರ್. ನಾಡಿದ್ದಕ್ಕೋಸ್ಕರ ಜೋಶಲ್ಲಿದ್ದಾರೆ, ಇನ್ನೊಂದು ಸ್ವಲ್ಪ ಜೋಶ್ ಕೊಡಿ. ಪೂರ್ಣಚಂದ್ರ ಅವರು ಮ್ಯೂಸಿಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ.
ಅದೇ ನಮ್ಮ ಸಿನಿಮಾದಲ್ಲಿ ಸಾಂಗ್ಸ್ ಅಂದ್ರೆ ಒಂದೇ ಒಂದು ಸಾಂಗ್ ಇದೆ, ಅದು ಆಗ್ಲೇ ರಿಲೀಸ್ ಮಾಡಿದ್ದೀವಿ. ಅದ್ರ ಬಿಟ್ರೆ ಇಡೀ ಸಿನಿಮಾದಲ್ಲಿ ನಿಮ್ಗೆ ಎಷ್ಟು ವೈಲೆನ್ಸ್ ಕಾಣಿಸುತ್ತೆ, ಆಮೇಲೆ ಅಷ್ಟೇ ಸೈಲೆನ್ಸು ಇದೆ. ಸೊ ಡೈರೆಕ್ಟರ್ ಇದರಲ್ಲಿ ತುಂಬಾ ಸೈಲೆನ್ಸ್ ಜೊತೆ ಒಂದಷ್ಟು ಸ್ಟೋರಿ ಹೇಳಿದ್ದಾರೆ, ಒಂದಷ್ಟು ಪಾಸಸ್ ಜೊತೆ ಸ್ಟೋರಿ ಹೇಳಿದ್ದಾರೆ. ಆಮೇಲೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ನಮ್ಮ ಪೂರ್ಣ ಅವರು ಒಂದು ಒಳ್ಳೆ ರೀ ರೆಕಾರ್ಡಿಂಗ್ ಕೂಡ ಮಾಡಿದ್ದಾರೆ. ಎಲ್ಲಿ ಎಲಿವೇಟ್ ಮಾಡಬೇಕು, ಎಲ್ಲಿ ಆ ಸೀನ್ನ ಹಾಗೆ ತೇಳಿಸ್ಬೇಕು, ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಡೈರೆಕ್ಟರ್ ಜೊತೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು ಅವರ ಮ್ಯೂಸಿಕ್. ಈಗ ಅವ್ರು ಆಕ್ಚುಲಿ ನಮ್ಗೆ ನನ್ನ ಗ್ರಾಮೀಣ ಸಿನಿಮಾದಲ್ಲಿ ಕೂಡ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಈಗ ಪೆಪ್ಪೆಲ್ ಕೂಡ ಕೆಲಸ ಮಾಡ್ತಿದ್ದಾರೆ. ಅವರು ಈ ಕಥೆನ ಅವ್ರ ಮ್ಯೂಸಿಕ್ ಇಂದ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ಟೋರಿ ಹೇಳೋ ರೀತಿನೇ ಒಂದು ಹೊಸತನ ಇದೆ. ನಾವೆಲ್ಲ ಈಗಾಗಲೇ ನಾನು ಸುಮಾರು ಸಿನಿಮಾಗಳು ನೋಡಿದ್ದೀವಿ. ಅದು ಓಮ್ ಇರ್ಬೋದು, ಎ ಇರ್ಬೋದು, ಉಪೇಂದ್ರ ಇರ್ಬೋದು, ಅದೆಲ್ಲ ಸ್ಕ್ರೀನ್ ಪ್ಲೇಗಳು ಅಷ್ಟೇ. ಸಿನಿಮಾ ನೋಡಿದ ಮೇಲೆ ಒಂದು ಹೊರಗಡೆ ಬಂದ ಮೇಲೆ ನಾವು ಮೈಂಡಲ್ಲಿ ಪ್ರತಿಯೊಂದು ಫಸ್ಟಿಂದ ಲಾಸ್ಟ್ವರೆಗೂ ಸಿನಿಮಾ ನೋಡಿದಾಗ ಇಮ್ಯಾಜಿನೇಷನ್ ಹೇಗೆ ಮಾಡ್ತೀವಿ ಆ ರೀತಿ ಇದರಲ್ಲೂ ಸಹ ಒಂದು ಹೊಸ ರೀತಿಯ ಅನುಭವ ಕೊಡ್ತಾ ಇರುತ್ತೆ. ಮತ್ತು ಇದರಲ್ಲಿ ನೀವೆಲ್ಲ ಈಗಾಗಲೇ ನೋಡಿರ್ಬೋದು, ಒಂದು ಇವರು ಕಿಟ್ಟಿ ಸಾರು ಒಬ್ಬರು ಹೇಳ್ತಾರೆ, ಸದಾನ್ ಅವ್ರು ಇವ್ರಿಗೆ ಹೇಳ್ತಾರೆ, ಈ ಸರಿ ನಾನು ನಿನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ, ಮುಂದೆ ಏನಾದರೂ ಹೆಲ್ಪ್ ಬೇಕಾದರೆ ಕೇಳು ಅಂತ ಹೇಳಿರ್ತಾರೆ. ಸೊ ಯೂಶಲಿ ಸಿನಿಮಾಗಳಲ್ಲಿ ಹೇಗಿರುತ್ತೆ ಅಂದರೆ ಅದಕ್ಕೊಂದು ಡೈಲಾಗ್ ಇರುತ್ತೆ, ಹೋಗೋ ನಾನು ಬರಲ್ಲ, ನಿನ್ನ ಹತ್ರ ಹೆಲ್ಪ್ ಕೇಳಲ್ಲ, ಏನೋ ಒಂದು ಡೈಲಾಗಲ್ಲಿ ಇರುತ್ತೆ. ಬಟ್ ಇದರಲ್ಲಿ ಆ ಥರ ಡೈಲಾಗಲ್ಲಿಲ್ಲ. ಅವ್ರು ಬಂದು ಬರೀ ಚಪ್ಪಲಿ ಇಡೋದು ಒಂದು ಸೀನ್ ತಾವು ನೋಡಿರ್ತೀರ. ನಾನು ಮೊದಲನೇ ಸತಿ ನೋಡಿದಾಗ ಅದು ಅರ್ಥ ಆಗಿರಲಿಲ್ಲ ನನಗೂ ಸಹ. ಸೊ ಅಂದರೆ ಡೈರೆಕ್ಟ್ರು ಡೈಲಾಗಲ್ಲಿ ಸಿನಿಮಾ ಹೆಚ್ಚಾಗಿ ಮಾಡಿಲ್ಲ, ಶಾರ್ಟ್ಸಲ್ಲೇ ಸುಮಾರು ಮಾಡಿದ್ದಾರೆ. ಅದನ್ನು ನಾವು ತುಂಬ ನೀಟಾಗಿ ಬೇರೆ ಏನು ತಲೆಯಲ್ಲಿ ಇಟ್ಕೊಳ್ಳದೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಅದಷ್ಟು ನೀಟಾಗಿ ಅರ್ಥ ಆಗುತ್ತೆ. ಅಂದರೆ ಆ ಚಪ್ಪಲಿ ಏನಕ್ಕೆ ಇಟ್ಟರು ಅನ್ನೋದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಅಂದರೆ ನೋಡೋ ರೀತಿ ಬಂದ್ಬಿಟ್ಟು ಸಿನಿಮಾನ ಸೊ ಫುಲ್ ನೀವು ಕಾಯ ವಾಚ ಮನಸ್ಸ ಅಂತಾರಲ್ಲ, ಹಾಗೆ ಪ್ರತಿಯೊಂದು ಅಲ್ಲಿದ್ದು ಕಣ್ಣಲ್ಲೂ ನೋಡ್ತಾ ಇರಬೇಕು, ಕಿವಿಯಲ್ಲೂ ಕೇಳಿಸ್ಕೊತಾ ಇರಬೇಕು. ಒಂದೊಂದು ಶಾರ್ಟ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಎಲ್ರಿಗೂ ಸಿನಿಮಾ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸರ್ ಸರ್ ಟ್ರೈಲರು ಲಾಂಚ್ ಮಾಡಿದ ದಿವಸ ಬರೀ ನೆಕ್ಸ್ಟ್ ಡೇನೇ ಕಾಲ್ಸ್ ಬಂತು ಬೇರೆ ಭಾಷೆಯಿಂದ. ಅದೇ ಬಟ್ ಬರೀ ಒಂದು ವಾರ ಇದೆಯಲ್ಲ, ರಿಲೀಸ್ಗೆ ಹತ್ರ ಇದೆ. ಸೊ ಆಗ ಅವ್ರಿಗೂ ಅಲ್ಲೆಲ್ಲ ಪಬ್ಲಿಸಿಟಿ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ. ಸೊ ಅದು ಡಿಸ್ಕಷನ್ಸ್ ನಡೀತಾ ಇದೆ. ಸೊ ಇಲ್ಲಿ ರಿಲೀಸ್ ಆದ್ಮೇಲೆ ಮಾಡ್ತೀವಿ ಅಂತ ಒಂದು ಮಾತುಕತೆ ಆಗಿದೆ ಸರ್.